One of my fascination was the rain. I always wanted to do a film about rain. There are only 4 characters. Tuggajja, avana maga, Nagi, mattu Krishna. So I told my producer, it's a story of 5 characters. He asked me, who is the 5th one? I said, Rain. Rain is a character in the film. We very often, in films especially, glorify nature. But nature has its own identity and presence. So if we hurt the nature bounces back. And what is this Dweepa antandre enu anta? So a village becomes an island. As the water level increases, ಊರ್ನವರೆಲ್ಲ ಬಿಟ್ಟು ಹೋಗ್ತಿದ್ದಾರೆ, ಬರೀ ಒಂದು ಫ್ಯಾಮಿಲಿ ಉಳಿಯುತ್ತೆ. ಸೊ ಫ್ಯಾಮಿಲಿ ಗೆಟ್ಸ್ ಐಸೋಲೇಟೆಡ್, ಸೊ ಇಟ್ ಬಿಕಮ್ಸ್ ದ್ವೀಪ. ಆಮೇಲೆ ಏನಾಗುತ್ತೆ, ಆ ಫ್ಯಾಮಿಲಿನಲ್ಲೇ ಯು ಸಿ ಟೆನ್ಷನ್ ಆ್ಯಂಡ್ ದೆನ್ ದುಗ್ಗಜ್ಜ ಸತ್ತು ಹೋಗ್ತಾರೆ. ಸೊ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತ್ರ ಉಳಿತಾರೆ. ಸೊ ದೇ ಬಿಕಮ್ ದ್ವೀಪ. ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಕೂಡ ಹಸ್ಬೆಂಡ್ ಹೇಳ್ತಾನೆ, ಎಲ್ಲ ನೀನೇನೂ ಮಾಡಲಿಲ್ಲ, ದೇವರು ಮಾಡಿದ್ದು. ಸೊ ಅವನು ಬಿಟ್ಟು ಹೋಗ್ತಾನೆ. ಸೊ ಫೈನಲಿ ನಾಗಿ ಮಾತ್ರ ಉಳಿತಾಳೆ. ಸೊ ಅವಳು ದ್ವೀಪ ಆಗ್ತಾಳೆ. ದಿಸ್ ಹೋಲ್ ಪ್ರಾಸೆಸ್ ಆಫ್ ಐಸೋಲೇಷನ್ ಏನಿದೆ. ಆ್ಯಂಡ್ ಹೇಗಿದೆ ಅಂತಂದರೆ, ಇನ್ ಕನ್ಸ್ಟ್ರಕ್ಷನ್ ಇಟ್ಸ್ ಎನ್ ಇನ್ವರ್ಟೆಡ್ ಪಿರಾಮಿಡ್. ದೊಡ್ಡ ಬೇಸಿಂದ ಶುರು ಮಾಡ್ತೀವಿ, ಊರು, ಪರ್ವತ, ಶ್ರೇಣಿ ಅಂತೆಲ್ಲ ಬರ್ತಾ 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 ಫೈನಲಿ ಒಂದು ಇಂಡಿವಿಜುವಲಿಗೆ ಕಥೆ ನಿಲ್ಲುತ್ತೆ, ದಟ್ ಈಸ್ ನಾಗಿ. ಸೊ ಹಾಗಾಗಿ ಈ ಕನ್ಸ್ಟ್ರಕ್ಷನ್ ಮಾಡ್ತಾ ಮಾಡ್ತಾ ಇಟ್ ಅಕರ್ ಟು ಮಿ ಒನ್ ಇದು 4 ಕ್ಯಾರೆಕ್ಟರ್ಗೆ, ಆಲ್ ದ 4 ಕ್ಯಾರೆಕ್ಟರ್ಸ್ ಹ್ಯಾವ್ ಎ ಸ್ಪೆಸಿಫಿಕ್ ಔಟ್ಲುಕ್ ಟುವರ್ಡ್ಸ್ ಲೈಫ್. ಯಾವುದು, ದುಗ್ಗಜ್ಜನಿಗೆ ತನ್ನ ಪಾಸ್ಟ್ ಏನಿದೆ, ಆ ಭೂತ ಅಂತಂದರೆ 2 ಅರ್ಥದಲ್ಲಾಗುತ್ತೆ ಕನ್ನಡದಲ್ಲಿ. ನೋಡಿ, ಭೂತ ಅಂದರೆ ಪಾಸ್ಟು ಹೌದು, ಸ್ಪಿರಿಟ್ಟು ಹೌದು. ಅದು ನನ್ನನ್ನು ಕಾಪಾಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ತುಂಬ ಜನ ನಮ್ಮ ಸೋಷಿಯಲ್ ಸರ್ಕಲಲ್ಲಿ ಹೇಳ್ತಾರೆ, ನಮ್ಮ ಭೂತ ಕಾಪಾಡುತ್ತೆ ಅಂತ. ಆದರೆ ಅದು ಕಾಪಾಡಲಿಲ್ಲ ಕೊನೆಗೂ. ಸೊ ದುಗ್ಗಜ್ಜ ಇನ್ ದಟ್ ಸೆನ್ಸ್ ರೆಪ್ರೆಸೆಂಟ್ಸ್ ಪಾಸ್ಟ್. ಅವನ ಮಗ ಗಣಪನಿಗೆ ಆ ಥರದ ಫೇಯ್ತು ಇಲ್ಲ, ಈ ತರಹ ಅದರದ ಬಗ್ಗೆ ಸಸ್ಪಿಷಿಯಸ್ ಆಗೂ ಇಲ್ಲ. ಸುಮ್ಮನೆ ಒಂದು ಬ್ಲೈಂಡ್ ಫಾಲೋವರ್ ಆಗಿ ಭೂತವನ್ನು ಹಿಂಬಾಲಿಸೋನು ಮಗ. ಮತ್ತೊಂದು ಕ್ಯಾರೆಕ್ಟರ್ ಯಾವುದು, ಕೃಷ್ಣ. ಹಿ ಹ್ಯಾಸ್ ಕಮ್ ಫ್ರಮ್ ದ ಸಿಟಿ, ಅಕ್ರಾಸ್ ದ ರಿವರ್. ಆ ಕಡೆಯಿಂದ ಬಂದವನು ಈ ಕಡೆಗೆ. ಅವನಿಗೆ ಬಾಂಬೆಯಲ್ಲಿ ಏನೇನೋ ಆಗಿ ಅವನು ಇಲ್ಲಿ ಬರ್ತಾ ಇದ್ದಾನೆ. ಬಟ್ ವಾಟ್ ಈಸ್ ಹಿ ಟ್ರೈಂಗ್ ಟು ದ ಇಂಪ್ಲಿಕೇಶನ್ ವಾಟ್ ಈಸ್ ಹಿ ಟ್ರೈಂಗ್ ಟು ಇಂಪೋಸ್ ಆನ್ ದೀಸ್ ಪೀಪಲ್, ದಟ್ ಹೀ ಈಸ್ ವೆರಿ ಎಫಿಷಿಯಂಟ್. ಅವ್ರ ಗಂಡಂಗಿಂತ, ಅವ್ರ ಅಜ್ಜಂಗಿಂತ ತಾನು ಎಫಿಷಿಯಂಟ್ ಅಂತ. ದಿಸ್ ಕೈಂಡ್ ಆಫ್ ಸುಪ್ರಿಮೆಸಿ ಫೀಲಿಂಗ್ ಇರುತ್ತಲ್ಲ, ನಾನು ಐ ಆಮ್ ಫ್ರಮ್ ಸಿಟಿ, ಐ ಆಮ್ ಎಜುಕೇಟೆಡ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಆದ್ದರಿಂದ ನಾನು ನಿಮಗಿಂತ ಸುಪೀರಿಯರ್ ಅನ್ನು. ಅಂದರೆ ಆ ಒಂದು ಐಡೆಂಟಿಟಿ ಯಾವುದು ಅಂದರೆ, ಅವನು ಯಾವಾಗಲೂ ಹೇಳ್ತಿರ್ತಾನೆ, ಅಲ್ಲಿ ಚೆನ್ನಾಗಿದೆ, ಬಾಂಬೆ ಚೆನ್ನಾಗಿದೆ. ಸೊ ದ ಫಾಲ್ಸ್ ಹೋಪ್ ಆಫ್ ಫ್ಯೂಚರ್ ಏನಿದೆ, ಹಿ ರೆಪ್ರೆಸೆಂಟ್ಸ್ ದಟ್. ಹೇಗೆ ದುಗ್ಗಜ್ಜ ಒಂದು ರೀತಿಯ ಫಾಲ್ಸ್ ಆಫ್ ಫೇತ್ ಇದೆಯೋ, ಕೃಷ್ಣ ಫಾಲ್ಸ್ ನೋಷನ್ ಆಫ್ ಫ್ಯೂಚರ್ ಇದೆ ಅವನಿಗೆ. ಪಾಸ್ಟಿನ ಬರ್ಡನ್ನು ಇಲ್ಲದೆ, ಫ್ಯೂಚರಿನ ಅಟ್ರಾಕ್ಷನ್ ಇಲ್ಲದೆ ಇರುವ ಒಂದೇ ಒಂದು ಕ್ಯಾರೆಕ್ಟರ್ ಫಿಲ್ಮಲ್ಲಿ ನಾಗಿ. ಶಿ ಈಸ್ ನೀದರ್ ಬರ್ಡನ್ ಬೈ ದ ಪಾಸ್ಟ್, ನಾಟ್ ಎನಾಮರ್ಡ್ ಬೈ ದ ಫ್ಯೂಚರ್. ಅವಳಿಗೆ ಶಿ ಓನ್ಲಿ ಥಿಂಕ್ಸ್ ಆಫ್ ದ ಪ್ರೆಸೆಂಟ್. ಇವತ್ತು ನಾನು ಐ ಮಸ್ಟ್ ಮೇಕ್ ಮೈ ಲೈಫ್ ಲೀವಬಲ್. ಹಾಗಾಗಿ ಅವಳು ಏನು ಮಾಡ್ತಾಳೆ ಅಂತಂದರೆ, ಅವಳು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು ಅದು ನೀರು ನುಗ್ತಾ ಇದ್ದರೆ ಆ ನೀರನ್ನು ನಾನು ನಿಭಾಯಿಸಬಲ್ಲೆ, ಟೈಗರ್ ಇದ್ದರೆ, ಹುಲಿ ಬಂದರೆ ನಾನು ಅವಳನ್ನು ನಿಭಾಯಿಸಬಲ್ಲೆ. ಆ ಥರ ಬದುಕನ್ನು ಆ ದಿನದ ಅನುದಿನದ ಏರಿಳಿತಗಳಲ್ಲಿ ಗಮನಿಸ್ತಾ ಹೋಗ್ತಾಳೆ. ಸೊ ಶೀ ರೆಪ್ರೆಸೆಂಟ್ಸ್ ಪ್ರೆಸೆಂಟ್. ಆದ್ದರಿಂದ ನಾಗಿ ನನಗೆ ಬಹಳ ಮುಖ್ಯವಾದ ಕ್ಯಾರೆಕ್ಟರ್ ಕಾಣಿಸ್ತಾಳೆ. ಈ ಥರದ ಯಾವುದೇ ಒಂದು ಆಕರ್ಷಣೆ ಇಲ್ಲದೆ ಬದುಕುವ ಇದೆಯಲ್ಲ, ಬದುಕಿಗೆ ಸುಮ್ಮನೆ ತೆರ್ಕೊಳ್ಳುವ ಪಾತ್ರ ಇದೆಯಲ್ಲ, ಅದು ನನಗೆ ಭಾಳ ಮುಖ್ಯ ಅಂತ ಅನ್ನಿಸ್ತಾ ಇದೆ. ಅವಳಿಗೆ ಸಿಟಿಗೆ ಹಾಕಿದರೆ ಅಪ್ಪನ ಮನೆಯಲ್ಲೂ ಇರ್ತಾಳೆ, ಗಂಡನ ಮನೆಗೆ ಹೋಗಿರೋ ಅಂದರೆ ಗಂಡನ ಮನೆಗೂ ಬಂದಿರ್ತಾಳೆ. ಅವಳೊಂದು ಕಡೆ ಆ ಇವಳ ಹತ್ರ ಹೇಳ್ತಾಳೆ, ಗೊತ್ತಾ, ನನಗೆ ಮುಳುಗಿ ಹೋದ್ರೆ ಒಳ್ಳೆಯದು ಅನಿಸುತ್ತೆ ಅಂತ. ಯಾಕೆ ಅಂತಂದರೆ, ಅಟ್ಲೀಸ್ಟ್ ಆಗಾದರೂ ಇವ್ರು ಬೇರೆ ಕೆಲಸ ಮಾಡ್ತಾರೆ ಅಂಥೇಳಿ. ಅಂದರೆ ಶಿ ಈಸ್ ರಿಯಲಿ ಫೆಡ್ ಅಪ್. ಬಟ್ ಅಟ್ ದ ಸೇಮ್ ಟೈಮ್ ಅದು ಬಿಟ್ಟು ಹೋಗಲ್ಲ.
ಸೊ ಶಿ ಈಸ್ ಎ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅದರಲ್ಲಿ. ಆ ಕ್ಯಾರೆಕ್ಟರ್ ಏನು ಹೇಳುತ್ತೆ ಅಂತಂದರೆ, ಆ ಬದುಕಿದೆಯಲ್ಲ, ಬದುಕಿನ ಬಗ್ಗೆ ನಾವು ಒಂಥರ ನಿರ್ವ್ಯಾಜ್ಯವಾಗಿ ಇದು ಪ್ರೀತಿಸ್ತಾ ಹೋಗಬೇಕು ಅಂತ. ಆ ನಿರ್ವ್ಯಾಜ್ಯ ಪ್ರೇಮ ಅದು ನಾಗಿಲಿರೋದು. ಶಿ ಈಸ್ ಎಕ್ಸಿಸ್ಟೆನ್ಷಿಯಲಿಸ್ಟ್ ಆ್ಯಂಡ್ ಶಿ ಈಸ್ ದ ವಾಟರ್. ವಾಟರಿಗೆ ಆ ಒಂದು ಇದಿರೋದಿಲ್ಲ, ಆಕರ್ಷ. ಯಾವತ್ತೂ ನೀವು ಈ ಪಾತ್ರೆಗೆ ಹಾಕಿದರೆ ಈ ಪಾತ್ರೆ ಶೇಪಲ್ಲಿರುತ್ತೆ, ಆ ಪಾತ್ರೆ ಹಾಕಿದರೆ ಆ ಪಾತ್ರೆ ಶೇಪಲ್ಲಿರುತ್ತೆ. ಆದರೆ ಅದರ ತನ್ನ ಗುಣವನ್ನು ಬಿಟ್ಕೊಡೋದಿಲ್ಲ, ತನ್ನ ರುಚಿಯನ್ನು ಬಿಟ್ಕೊಡೋದಿಲ್ಲ. ಆದರೆ ಅದು ಅಪ್ಪನಿಗೆ, ದುಗ್ಗಜ್ಜನಿಗೆ ಅವನು ರುಚಿ ಬಿಟ್ಕೊಟ್ಟ. ಗಂಡ ಅಂತೂ ಕೊನೆಗೆ ಮುಸ್ಕು ಹಾಕೊಂಡು ಮಲ್ಕೊಂಬಿಟ್ಟ, ಇನ್ನು ನಾನು ಸಾಯೋದೊಂದೇ ಪತಿ ಅಂತ. ಇವನು ಕೃಷ್ಣ ಹೆದರ್ಕೊಂಡು ಓಡೋದ. ಅದ್ರ ನಾಗಿ ಯಾವುದಕ್ಕೂ ಇಲ್ಲ, ಏನು ಬರುತ್ತೋ ಅದನ್ನು ಎದುರಿಸ್ತೇನೆ. ಇದು ಕೇವಲ ಎನ್ವಿರಾನ್ಮೆಂಟ್ ಬಗ್ಗೆ ಮಾತ್ರ ಇರುವ ಸಿನಿಮಾ ಅಲ್ಲ, ಇಟ್ಸ್ ಅಬೌಟ್ ಹ್ಯೂಮನ್ ಡಿಗ್ನಿಟಿ ಬಗ್ಗೆ ಕೂಡ ಮಾತಾಡುವ ಸಿನಿಮಾ. ಹ್ಯೂಮನ್ ಡಿಗ್ನಿಟಿ ಅಂತಂದರೆ, ಫಾರ್ ಮೀ ದ ಕ್ಯಾರೆಕ್ಟರ್ ಆಫ್ ನಾಗಿ ಪರ್ಸಾನಿಫೈಸ್ ದಟ್ ಡಿಗ್ನಿಟಿ. ಕೊನೆಯಲ್ಲಿ ಅವನು ಎಲ್ಲದು ನೀನು ನೆಪ ಮಾತ್ರ ಆ್ಯಕ್ಚುಲಿ ಬುದ್ಧದ್ದು ಅಂತ ಹೇಳೋದು, ಅಲ್ಲಿ ಪಿತೃಪ್ರಧಾನ ಸಮಾಜದ ಒಂದು ಹೊರಿಕೆನೂ ಇದೆ ಅಂತ ನನಗಾದರೂ ಅನ್ನಿಸ್ತು. ಪಿತೃಪ್ರಧಾನ ಸಮಾಜದ ಒಂದು ಅಹಮಿಕೆ ಅಲ್ಲಿದೆ. ಜೊತೆಗೆ ಇವಳ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಒಪ್ಪದ ಮನಸ್ಸು ಇದೆ, ಒಪ್ಪಲಾಗದ ಮನಸ್ಸು ಇದೆ. ಹೆಂಡ್ತಿ ಮಾಡಿದ್ದೇನೋ, ನಾನು ಮಾಡಿದ್ದು ಅಂತ, ಇವನು ಮಾಡಿದ್ದೇನೋ ಹೊತ್ಗೆ ಮಲ್ಕೊಂಡಿದ್ದು. ಆದರೆ ಹೇಳೋದು ನೀನು ಮಾಡಿದ್ದಲ್ಲ, ದೇವರೇ ಮಾಡಿದ್ದು ಅಂತ. ಆಗ ಹೇಳುವಾಗ ಅವನಿಗೂ ಗೊತ್ತದು ಸುಳ್ಳು ಅಂತ. ಆದರೆ ನಮ್ಮಲ್ಲಿ ತುಂಬ ಎಸ್ಪೆಷಲಿ ಗ್ರಾಮೀಣ ಪರಿಸರದಲ್ಲಿ ಹೆಂಗಸರ ಕಾಂಟ್ರಿಬ್ಯೂಷನ್ ಬಹಳ ಇರುತ್ತೆ ಸಂಸಾರ ನಡೆಸೋದ್ರಲ್ಲಿ. ಬಟ್ ಅದನ್ನು ಗಂಡಸರು ಒಪ್ಪಲ್ಲ. ನಾನೊಂದು ಸತ್ಯಾಗ್ರಹದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೆ. ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ಊರಿನಲ್ಲಿ ಸತ್ಯಾಗ್ರಹ ನಡೀತಾ ಇತ್ತು, ಆವಾಗ ಪೊಲೀಸ್ನವ್ರು ಬಂದಾಗ ಈ ಗಂಡಸರೆಲ್ಲ ಹೆದರ್ಕೊಂಡು ಕಾಡು ಮೇಡಲ್ಲಿ ಅಡ್ಕೊಂಡು ಕೂತಿದ್ರು, ನೀವೇ ಹೆಂಗಸರಿ ನಡೆಸ್ತಾ ಇದ್ರಿ ಅಲ್ವಾ ಮನೇನ, ಭಾಳ ಕಷ್ಟ ಆಗಿರ್ಬೇಕಲ್ಲ ಅಂತ. ಅವ್ರು ಹೇಳಿದರು, ಕಷ್ಟ ಎಲ್ಲಿ ಬಂದು ಸ್ವಾಮಿ, ಅವರಿದ್ದರೂ ನಾವೇ ಕೆಲಸ ನಡೆಸೋದಲ್ವ, ಅವ್ರೇನು ಮಾಡ್ತಾರೆ, ಕುಡ್ಕೊಂಡು ಇದು ಮಾಡ್ಕೊಂಡು ಇರ್ತಾರೆ ಅಷ್ಟೇ. ಅಂದರೆ ಎಷ್ಟು ಸಹಜವಾಗಿ ಹೇಳಿದರು ಅಂದರೆ, ಅದರಲ್ಲೊಂದು ನಾನೇನೋ ದೊಡ್ಡ ಇದು ಮಾಡ್ತಾಯಿದ್ದೀನಿ, ನಾನು ಎಕ್ಸ್ಪ್ಲಾಯ್ಟ್ ಆಯ್ತು, ಆ ಥರದ್ದು ಯಾವ ಗ್ರಹಿಕೆಯೂ ಇಲ್ಲ. ಅದು ಆ ಟೋನ್ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಗಿತ್ತು. ಅದನ್ನು ಇಲ್ಲಿ ತರಬೇಕು ಅಂತ ಹೇಳಿದ್ದು. ಅಂದರೆ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅವರ ಕಾಂಟ್ರಿಬ್ಯೂಷನ್ ಒಪ್ಪದ ಮನಸ್ಸು, ಅದನ್ನು ಹೇಳಬೇಕು ಅಂತ. Thank you very much for your film. It's metaphorically very rich, as you explained right now. But like we was talking about using rain as a character, it reminded me of Akira Kurosawa's Rashomon and even Satyajit Ray, the way he uses weather. So, I mean, I wanted to know what was your thought process? Like you had that idea and we saw the execution of it. We saw how you usually kind of did it. But I wanted to know what was the process of conceiving that idea and then executing it. When I decided to use this novel as the base, I decided to use rain as the central metaphor. Then I sat with my cinematographer, Ramchandra, and discussed what are the care that we have to take so that, the audience, the viewer, gets that experience. In fact, in cinema, that's one of the major concern for all the filmmakers, how to make the details live. Let us shoot only when it is overcast. Sky is overcast. That means, when there are clouds, heavy dark clouds. The reason is that when you have heavy monsoon clouds, the light becomes bluish. Otherwise, the light, Indian light, is always reddish. So he told us we should take care that we shoot only when it is overcast. Second thing is that he said, whether it is raining or not, what is there in front of camera should all be wet.
It may be bright sunlight outside, but in front of camera, whatever we see, if it's a cloth, if it's a saree hanging, dip it in the water and then put it there. That creates the impression in the audience mind that it's raining. It's not actually, it's actually what we shot the entire film in artificial rain. I don't know how, whether you have realized it or not. It's all artificial. Nothing is real in that. So, whether it is wall, whether it is the attire the characters are wearing, if there is a roof that you see to it that somebody is sitting on top of the roof and pouring water, so that constant presence of water within the frame. That creates the impression in the mind of the viewer that it is raining. Even if it is raining heavily and if you don't have these details, then the audience won't get the experience. So that's another thing. Third thing he said was we should not use primarily, red color, costumes. In films, in visual arts, we say family. Red is one family, green is another, blue is another family, and things like that. As far as possible, let us avoid red. Except for Bhuta, we don't use red much. Because that is, if you constantly use, if she is wearing red all the time, and if he is also wearing a red, then you don't get the feeling that it's raining. After all, the image is not formed on the screen, image is formed in the mind of the viewer. The filmmakers have to take maximum care to create the right kind of image so that these kind of information is passed on to the audience, viewers. So these are all the technical things. Then, of course, there are other details which we need to bring into the film, like the characters, whether it is Avinash, Ganapa, or Duggaja, or Saundarya, Nagi, or Harish Raju. We'll have to tell them clearly what is the mental makeup of the character and try to bring out that character in your performance. Say, for example, Krishna, who has come from Mumbai, he has a bad past. He's trying to forget that and trying to create an image that he's very successful in life. So I had to tell Harish Raju clearly that you create some kind of very feeling that he's very happy-go-lucky man, jubilant and all that. But there is some kind of, we know towards the end that man is quite, all this is a kind of a show put on to hide his real self. And I told Saundarya, I told her, you're a woman of strong convictions. You don't get swayed away by Dugajas or husbands. If he scolds something, you don't get swayed away. You're still firmly rooted in your and have some kind of a dignity. Try to bring out that character while performing. And I told Vasudev Rao, you're a very innocent man. You believe that somehow the God will save you. And when you are not saved, when the house gets submerged, you are shattered. This is all I told him. You bring this. And I told Avinash, you are in a way a character of no self-realization. You simply follow Father. And when this man, Krishna, reverbs, you get irritated and you are suspicious. So you bring out all these characters. But don't stay out and then perform the roles. You leave the role. Acting is not for cinema. In cinema, we don't want acting. We don't want anyone to act.
You have to leave the role. So these are all your mental makeup, these are all your physical makeup, these are all the way how I plan to characterize your role, these are all the shots, these are all the compositions. Now you leave, you use the space as your own space. I think in a way ಈ ಫೆಸ್ಟಿವಲ್ಗೆ ಐ ಥಿಂಕ್ ದಿಸ್ ಇಸ್ ವಿ ಸ್ಟಾರ್ಟೆಡ್ ದ ಫೆಸ್ಟಿವಲ್ ವಿತ್ ಅ ಫಿಲ್ಮ್ ಕಾಲ್ಡ್ ಸುದೇಶ. ನೀವು ನೋಡಿದಿರೋ ಅಲ್ವೋ, ಇಟ್ಸ್ ಡಾಕ್ಯುಮೆಂಟ್ರಿ ಮೇಡ್ ಬೈ ದೀಪಾ ಧನ್ರಾಜ್. ಇಟ್ ಸ್ಪೀಕ್ಸ್ ಅಬೌಟ್ ಅ ವುಮನ್ ಫ್ರಮ್ ಉತ್ತರಾಖಂಡ್. So how she alone, single-handedly, she sustains her family, the labor and all of that. And here also, I think you put it very beautifully. It's a metaphorical end, I think, to the whole festival. What the festival was trying to say. And you said it very beautifully. You said that you start on a macro. It's a whole village. So what is the notion of Dweepa? And finally, at the end of it, it's only this one woman, Nagi. So I think ಒಂದು ಸುದೇಶದಿಂದ ಶುರು ಮಾಡಿದ್ವಿ and ನಾಗಿಯಿಂದ ಎಂಡ್ ಮಾಡಿದ್ವಿ. The only thing I will say is that it's not just, ನೀವು ಹೇಳಿದ್ರಿ that, the central role of the woman in the family. But I think what this festival also showed, ಒಂದೊಂದು ಫಿಲ್ಮಲ್ಲೂ ಮತ್ತೆ ಅದು ಇಟ್ ಜಸ್ಟ್ ಕೆಪ್ಟ್ ರಿಪೀಟೆಡ್ಲಿ ಕಮಿಂಗ್ ಅಪ್ ಆ್ಯಂಡ್ ದ ಫಿಲ್ಮ್ಸ್ ಆರ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಬಟ್ ಮತ್ತೆ ಬಂದಿದ್ದು ಒಂದೇ, ಇಟ್ಸ್ ನಾಟ್ ಜಸ್ಟ್ ದ ರೋಲ್, ಇಟ್ ಈಸ್ ದ ವುಮನ್ಸ್ ಲೇಬರ್. ಒಂಥರ ಇಟ್ ಈಸ್ ರಿಲೆಂಟ್ಲೆಸ್, ಇಟ್ ಈಸ್ ಹರ್ ಲೇಬರ್. ಆ್ಯಂಡ್ ನೀವು ಹೇಳ್ದಂಗೆ ಶಿ ಡಸಂಟ್ ಲಿವ್ ಇನ್ ದ ಪಾಸ್ಟ್ ಆರ್ ಇನ್ ದ ಫ್ಯೂಚರ್, ಬಟ್ ಇಟ್ಸ್ ರಿಯಲಿ ಲಿವಿಂಗ್ ಇನ್ ದ ಪ್ರೆಸೆಂಟ್. And in a way, because this film, the festival is, we're trying to talk of women in nature, not to glorify women's role, but to say, what is a notion of development that is sustainable? Adu, uddesha ididad. And I think when you talk of sustainable development, I think the way women labor, the way women take care, whether it's of their family, whether it's of their environment, or whether it's of the larger kind of context, that is a sustainable model of really development, of being in harmony with nature, with oneself. So it's a mantra, you cannot, as you said, it's from the micro to the macro. So Nangan said this film in a way was a very, very, it beautifully finished, in that sense. ಅದು ಯಾವುದೂ ಅವಳು ಆಯ್ಕೆ ಅಲ್ಲ, ಬಟ್ ಶಿ ಡಿಂಟ್ ಲೂಸ್ ಹರ್ ಸೆಲ್ಫ್ ಎಸ್ಟೀಮ್ ಆಗಲಿ ಇದಾಗಲಿ ಕಳ್ಕೊಳ್ದೇನೆ ಶಿ ಸ್ಟಿಲ್ ಟ್ರೈ ಟು ಮೇಕ್ ದ ಲೈಫ್ ಬ್ಯೂಟಿಫುಲ್. ಅದರಲ್ಲಿ ಎರಡೂ ಥರನೂ ನೋಡ್ಬೋದು. ಇಸಂಟ್ ಇಟ್ ಸಮ್ ಕೈಂಡ್ ಆಫ್ ಎ ಸಬ್ಮಿಷನ್ ಅಂತ ಕೇಳ್ಬೋದು, ಇಸಂಟ್ ಇಟ್ ಸಮ್ ಕೈಂಡ್ ಆಫ್ ಎ ಅಸರ್ಷನ್ ಅಂತೇಳಿ ನೀವು ಕೇಳ್ಬೋದು. ಐ ವುಡ್ ಲೈಕ್ ಟು ಸೇ ದಟ್ ಈಸ್ ಸಮ್ ಕೈಂಡ್ ಆಫ್ ಎನ್ ಅಸರ್ಷನ್. ನಾಗಿ ಅವ್ರಿಗೆ ಫ್ಯೂಚರ್ ಬಗ್ಗೆ ಆಸೆ ಇತ್ತು. ಮಾಲ್ತಿ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡುವಾಗ ನೀನು ಕನಸು ಕಾಣೋದು ಬಿಡಲ್ಲ ಅಂತ ಹೇಳಿದ್ರು. ಅದ್ರೂ ಒಂದು ಸ್ವಲ್ಪ ಅವ್ರದ್ದೇ ಆದಂಥ ಕನಸು ಇತ್ತು. ಆ ಜೊತೆಯಲ್ಲಿ ಪ್ರೆಸೆಂಟಾಗಿ ಬದುಕೋದು ಹೇಗೆ ಸಾಧ್ಯ, ನೀವು ಹೇಗೆ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರೆ? ಕನಸು ಎಲ್ಲವೂ ರಿಯಲ್ ಆಗಬೇಕಾಗಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಕನಸು ಒಂಥರ ಅದಕ್ಕೊಂದು ಬೇಸ್ ಇಲ್ಲದೆ ಕನಸು ಕಾಣೋದಿದೆಯಲ್ಲ, ಅದು ಎಲ್ಲರೂ ಕಾಣ್ತೀವಿ. ನಾನೇ ಬ್ರಿಟನ್ನಿನ ರಾಜ್ಕುಮಾರ್ ಆದರೆ ಏನಾಗುತ್ತೆ ಅಂತ ಕನಸು ಕಾಣೋದ್ರಲ್ಲಿ ಏನು ತಪ್ಪಿಲ್ಲ, ನೀವು ಕನಸು ಕಾಣಿ, ಬಟ್ ಅದು ಆಗೋದಿಲ್ಲ. ಅದರಿಂದ ಏನು ಪ್ರಯೋಜನ ಆ ಥರ ಕನಸು ಕಾಣೋದ್ರಿಂದ? ಬಟ್ ಅಲ್ಲೊಂದು ಸಣ್ಣ ಅವಳ ಅದಕ್ಕೆ ಆ ಮಾಲತಿಯವರ ಮಾತಿಗೆ ನಾಗಿಯ ಪ್ರತಿಕ್ರಿಯೆ ನೋಡಿ. ಶಿ ಈಸ್ ಹೆಲ್ಪ್ಲೆಸ್. ಅವಳಿಗೆಲ್ಲ ಒಂದು ಕಡೆ ಒಳಗಿದೆ ಆಗ ಹೋಗ್ತಿದೆಯಲ್ಲ, ತನ್ನ ಕನಸು ನಿಜ ಆಗ್ತಿಲ್ವಲ್ಲ, ಬಿಕಾಸ್ ಆಫ್ ಇವರ ಹಠಗಳಿಂದ ಅಂತ, ಗಂಡ ಮತ್ತು ಮಾವನ ಹಠದಿಂದ ಅಂತ. ಆ ಥರ ತುಂಬ ಆದ ಘಟನೆಗಳು ನಮ್ಮ ಸೊಸೈಟಿಲಿ ಪ್ರತಿದಿನ ನಡೀತಾನೆ ಇರುತ್ತೆ. ಐ ಜಸ್ಟ್ ವಾಂಟೆಡ್ ಟು ರಿಜಿಸ್ಟರ್ ದ್ಯಾಟ್, ರೆಕಾರ್ಡ್ ದ್ಯಾಟ್. ಯಾಕಂತಂದರೆ ಪ್ರತಿಭಟನೆ ಒಂದು ಕಡೆ ವಿಸಿಬಲ್ ಆಗಿರುತ್ತೆ, ಇನ್ನೊಂದು ರೀತಿಯಾದ ಇನ್ವಿಸಿಬಲ್ ಒಳಗಡೆ ಇರುತ್ತೆ. ಐ ಜಸ್ಟ್ ವಾಂಟೆಡ್ ಟು ಶೋ ದ್ಯಾಟ್. ಅಷ್ಟೆಲ್ಲ ಇದ್ದು ಕೊನೆಗೂ ಅಪ್ಪ ಬಂದು ಬಾ ಹೋಗೋಣ ಅಂತ ಅವಳು ಹೋಗಲ್ಲ ಅಂತಾಳೆ. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಅಸರ್ಷನ್, ಇಲ್ಲ ನಾನು ಇಲ್ಲೇ ಬದುಕ್ತೀನಿ, ಬಿಕಾಸ್ ನಾವು ಶಿ ನೋಸ್ ಹೌ ಟು ಅಟೆಂಡ್ ಟು ದ ನೇಚರಿನ ಇದಕ್ಕೆಲ್ಲ ಹೇಗೆ ಅಟೆಂಡ್ ಮಾಡಬೇಕು ಅಂತ ಗೊತ್ತು, ಅದೆಲ್ಲ ಗೊತ್ತಾಗಿದೆ ಅವಳಿಗೆ. ಅಲ್ಲಿ ನಾವು ಎರಡು ರೀತಿ ನೋಡ್ಬೋದು. ಫಸ್ಟ್ ಏನಂತಂದರೆ ಆ ತಾತ ಎಷ್ಟು ಮೂಢನಂಬಿಕೆಯಲ್ಲಿ ಇದ್ದರು ಅಂತ ಒಂದು ನೋಡ್ಬೋದು. ನೆಕ್ಸ್ಟು ಕೊನೆಯದಾಗಿ ಮತ್ತು ಸೌಂದರ್ಯ ಅವರು ಲಾಸ್ಟ್ಗೆ ನಾವು ಇಷ್ಟು ಮಾಡಿ ಕೊನೆಯದಾಗಿ ನಾವು ಏನು ಮಾಡಿಲ್ವಾ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಕಾಡುತ್ತೆ. ಸೊ ಅದು ನನ್ನ ಸಜೆಸ್ಟ್ ಅಥವಾ ರಿಕ್ವೆಸ್ಟು, ಎರಡನೇ ಭಾಗ ಮಾಡ್ಬೋದಾ? ಇಲ್ಲ, ಇನ್ಫ್ಯಾಕ್ಟ್ ಆ ಥರದ ಅವಳು ಗೆದ್ಲು ಅವಳು ಸೋತ್ಲು ಅಂತ ಹೇಳೋದಿದೆಯಲ್ಲ, ಅದೇ ಇತ್ಯಾತ್ಮಕ ಅಂತ ಹೇಳ್ತಾರಲ್ಲ,
ಅದೇ ತಪ್ಪು ಅಂತ ಹೇಳೋದು. ಯು ಪ್ರಾಬ್ಲಮಟೈಸ್ ಆ್ಯಂಡ್ ಉತ್ತರಗಳನ್ನು ಪ್ರೇಕ್ಷಕ ಕಂಡ್ಕೋಬೇಕು ಅಂತ. ಈಗ ನಾಗಿಗೆ ಏನಾಗಿದ್ದು ನಮಗೇನಾಗಬೇಕು, ವೈ ಶುಡ್ ವಿ ಪಾದರ್? ಅವಳ ಮೂಲಕ ಇಫ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೈ ಓನ್ ಸರೌಂಡಿಂಗ್ ಅದು ದ್ಯಾಟ್ ಈಸ್ ದ ಏನೋ ಆ ಪರಿಣಾಮಕ್ಕೆ ನಾವು ಪ್ರಯತ್ನ ಪಡಬೇಕು. ಅಲ್ಲ, ಅದನ್ನೇ ನಾನು ಹೇಳಕ್ಕೆ ಹೊರಟಿದ್ದು. ನೋಡಪ್ಪ ಅಂಥೇಳಿ ನೀವು ನಾಗಿನೇನಾರು ಒಂದು ಏನೋ ಪ್ರತಿಭಟನೆಯ ಪ್ರತೀಕವಾಗಿ ಮಾಡಿದರೆ ಅದು ಸುಳ್ಳಾಗಿರೋದು ಸಿನಿಮಾ. ನಾಗಿಯ ಹಿಂಗೆಲ್ಲ ಮಾಡಿಯೂ ನಾಗಿಗೆ ಅನ್ಯಾಯ ಆಯ್ತಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅದು ಬೆಳವಣಿಗೆ. ಇಷ್ಟು ದಿವಸ ನಿಮ್ಗೆ ಅನಿಸಿರಲಿಲ್ಲ ಅಲ್ವಾ, ಈಗ ಅನ್ನಿಸ್ತಾ ಇದೆ ಅಲ್ವಾ, ಅದು ಬೆಳವಣಿಗೆ. ಇದು ನೋಡಿ, ಇದು ಎಲ್ಲಿಂದ ತಪ್ಪು ಬರುತ್ತೆ ಅಂದರೆ ನಾವು ಸಿನಿಮಾದಲ್ಲೇ ಉತ್ತರ ಬೇಕು ಅಂತ ನಾವು ತಿಳ್ಕೊಳ್ತೀವಿ. ಆ ನಿರೀಕ್ಷೆ ತಪ್ಪು. ಸಿನಿಮಾ ನಮ್ಮ ಸಮಸ್ಯೆಯನ್ನು ಸ್ಫುಟವಾಗಿಸುತ್ತೆ, ಅದಕ್ಕೊಂದು ಕ್ಲಾರಿಟಿ ಕೊಡುತ್ತೆ, ಎಲ್ಲೆಲ್ಲಿ ಸಾಧ್ಯತೆಗಳಿದೆ ಅಂತ ತೋರಿಸುತ್ತೆ. ಆಗ ಪ್ರೇಕ್ಷಕ ಸಿನಿಮಾದ ಜೊತೆಗೆ ಬೆಳೀತಾನೆ. ಇಲ್ಲದೇ ಇದ್ದರೆ ಪ್ರೇಕ್ಷಕ ಪ್ಯಾಸಿವ್ ರಿಸೀವರ್ ಆಗಿರ್ತಾನೆ, ಸಿನಿಮಾ ಕಥೆ ಹೇಳಬೇಕು ಎಲ್ಲವೂ ಅಂತ. ದಟ್ ಈಸ್ ದ ಮಿಸ್ಟೇಕ್. ಯಾವುದೇ ಒಂದು ಕಾದಂಬರಿ, ಯಾವುದೇ ಒಂದು ಕಥೆ, ಯಾವುದೇ ಒಂದು ಸಿನಿಮಾ, ಯಾವುದೇ ಒಂದು ನಾಟಕ ನಿಮ್ಗೆ ಆ ಥರದ ಉತ್ತರಗಳನ್ನು ಕೊಡಲ್ಲ. ಯೋಚನೆ ಮಾಡಪ್ಪ ಅಂತ ಹೇಳುತ್ತೆ. ಏನಾಗುತ್ತೆ, ನಮ್ಮ ಬದುಕಿನ ಜಂಜಾಟದಲ್ಲಿ ನಾವು ಎಷ್ಟೋ ಸಲ ಅನೇಕ ಸಮಸ್ಯೆಗಳನ್ನು ನಾವು ಗಮನಿಸಿರೋಲ್ಲ. ಯಾಕೆಂದರೆ ನನಗೆ ಆಫೀಸಿಗೆ ಹೋಗಬೇಕಾಗಿರುತ್ತೆ, ನನಗೆ ಇನ್ನೇನೋ ಆಗಬೇಕಿರುತ್ತೆ, ನಾನು ಮನೆ ಕಟ್ಟಬೇಕಾಗಿರುತ್ತೆ. ಈ ಥರದ ಜಂಜಾಟಗಳಲ್ಲಿ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಅಥವಾ ಇಲ್ಲೇ ಇರೋ ಎಷ್ಟೋ ಜನಕ್ಕೆ ಒಂದು ಮಲೆನಾಡಿನ ಹಳ್ಳಿಯಲ್ಲಿ ಈ ಥರದ ಹೆಂಗಸಿಗೆ ಒಂದು ತೊಂದರೆ ಆಗ್ತದೆ ಅಂತ ಸುಮ್ಮನೆ ಹೇಳಿದ್ದಿದ್ದರೆ ನಿಮಗೆ ಅದು ಅನುಭವಕ್ಕೂ ಬರ್ತಿರಲಿಲ್ಲ, ಗಮನಕ್ಕೂ ಬರ್ತಿರಲಿಲ್ಲ. ಹೀಗೆ ಮಾಡಿ ತೋರಿಸಿದಾಗ ಏನಾಗುತ್ತೆ ಅಂತಂದರೆ ನನಗೊಬ್ಬನಿಗೆ ಅಲ್ಲಪ್ಪ ಕಷ್ಟ ಇರೋದು, ಕಷ್ಟ ಇದ್ದರೆ ಬೇರೆಯವರು ಇದ್ದಾರೆ ಅಂತ ತಿಳ್ಕೊತೀವಿ, ಅರ್ಥ ಆಗುತ್ತೆ. ಆ ಕಷ್ಟಗಳಿಗೆ ನಾವು ಕಾರಣ ಆಗಿರ್ತೀವಿ, ಅದು ನಾವು ಅರ್ಥ ಮಾಡ್ಕೊಂಡಿರಲ್ಲ. ನಾವು ಯಾವುದು ಅಭಿವೃದ್ಧಿ ಬೇಕು ಅಂತ ಹೇಳ್ತಿರ್ತೀವೋ ಆ ಅಭಿವೃದ್ಧಿಯ ಫಲ ಇದಾಗಿರುತ್ತೆ, ಇನ್ನೊಬ್ಬ ಅವನ ಸಂಕಟ ಪಡ್ತಾ ಇರ್ತಾನೆ. ಅಲ್ಲೊಂದು ಡೈಲಾಗು ಇದೆ ಸಿನಿಮಾದಲ್ಲಿ, ಇಷ್ಟು ಜನ ಏನೋ ಸಾವಿರಾರು ಜನಕ್ಕೆ ಉಪಯೋಗ ಆಗ್ತಿರುವಾಗ ನಿಂಗೆ ಕಷ್ಟ ಆದರೆ ಏನು ಅನ್ನೋ ಅರ್ಥದೊಂದು ಮಾತಾಡ್ತಾನೆ. ಯಾರು ಮುಳುಗಡೆ ಆಫೀಸರ್ ಅದು ಕೇಳ್ತಾನೆ, ಆ ಥರ ನೋಡೋದೇ ತಪ್ಪು ಅಂತಾನೆ ಗಣಪ. ಆ ಥರದೂ ಯೋಚನೆ ಮಾಡಬೇಕು. ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸಿಗೆ ಅವರಿಗೆಲ್ಲ ಓಕೆ. ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ ಮುಖ್ಯ ಆಗಲ್ಲ, ನನಗೆ ಜೀವನ ಮನುಷ್ಯರ ಬದುಕು ಮುಖ್ಯ ಆಗುತ್ತೆ. ನನಗೆ ಒಬ್ಬ ಮನುಷ್ಯ ಸತ್ರು ನನಗೆ ಹಿಂಸೆಯೇ, ಸಾವಿರಾರು ಜನ ಮನುಷ್ಯ ಸತ್ರು ಹಿಂಸೆಯೇ. ಇಲ್ಲ ಒಬ್ಬ ಮನುಷ್ಯ ಮಾತ್ರ ಸಾಯ್ತಾನೆ, ಸಾವಿರಾರು ಜನ ಸಾಯಲ್ಲ, ಅದರಿಂದ ಇದು ಬೆಟ್ರ್ ಆಪ್ಷನ್ ಅಂತ ಹೇಳಿದರೆ ನಾನು ಅದನ್ನು ಒಪ್ಪಕ್ಕೆ ಸಿದ್ಧನೇ ಇಲ್ಲ. ಹಾಗಾಗಿ ಅದು ಬೇರೆ ಪ್ರಶ್ನೆ. ಅದು ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿನಿಮಾದಲ್ಲ ಉತ್ತರ ಬರೋದು. ಉತ್ತರ ಬರಬೇಕಾಗಿದೆ ನಮ್ಮ ಯೋಚನೆಯ ಮೂಲಕ. ಇಲ್ಲದಿದ್ದರೆ ನಾವು ಪ್ರೇಕ್ಷಕರು ಬೆಳೆಯಲ್ಲ, ಸಿನಿಮಾದವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೆ.